ಲೇಡೀಸ್ ಅಂಡ್ ಜೆಂಟಲ್ಮನ್, ಕಾಂಗ್ರೆಸ್ನಲ್ಲಿ ರಣರೋಚಕ ಬೆಳವಣಿಗೆಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಶಾಸಕರು ಅಂದುಕೊಂಡಂತೆ ನಡೆದ್ರೆ ಬರೋಬ್ಬರಿ 50ಕ್ಕಿಂತ ಹೆಚ್ಚು ಶಾಸಕರು, ಈಗಿನ ಲೆಕ್ಕಾಚಾರದ ಪ್ರಕಾರ 56 ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗೋದು ಕನ್ಫರ್ಮ್ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಹಠಕ್ಕೆ ತೊಟ್ಟಿರುವಂತ ಶಾಸಕರ ಗುಂಪು, ಬೆಂಬಲಿಗರ ಗುಂಪು ರೆಸಾರ್ಟ್ಗೆ ಶಿಫ್ಟ್ ಆಗುತ್ತೆ ಅನ್ನುವ ಸ್ಫೋಟಕ ಸುದ್ದಿ ರಿವೀಲ್ ಆಗ್ತಾ ಇದೆ. 56 ಶಾಸಕರು, 50ಕ್ಕಿಂತ ಹೆಚ್ಚು ಶಾಸಕರು ಅಂದ್ರೆ 56 ಶಾಸಕರು ಅನ್ನುವಂಥದ್ದು ಈಗಿನ ಸುದ್ದಿಯ ಪ್ರಕಾರ ಕನ್ಫರ್ಮ್ ಆಗ್ತಾ ಇದೆ. ಯಾವ ರೆಸಾರ್ಟ್ ಹಾಗಾದ್ರೆ? ರೆಸಾರ್ಟ್ ಬುಕ್ ಮಾಡಿದ್ಯಾರು? ಇದರ ನೇತೃತ್ವ ವಹಿಸ್ತಿರೋದು ಯಾರು? ಅವರ ಪ್ರಮುಖ ಬೇಡಿಕೆಗಳೇನು? ಎಸ್ ವೀಕ್ಷಕರೇ, ಎಕ್ಸ್ಕ್ಲೂಸಿವ್ ಸ್ಟೋರಿ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ಕರ್ನಾಟಕ ರಾಜಕೀಯಕ್ಕೂ ರೆಸಾರ್ಟ್ಗೂ ಅವಿನಾಭಾವ ಸಂಬಂಧ ಇರೋದು 10 ಹಲವು ವರ್ಷಗಳ ರಾಜಕೀಯ ಇತಿಹಾಸವನ್ನು ಬಲ್ಲವರಿಗೆ ತಿಳಿದೇ ಇರುತ್ತೆ. ಈ ಹಿಂದೆ ಆಪರೇಷನ್ ಕಮಲದ ಸಮಯದಲ್ಲಂತೂ ರೆಸಾರ್ಟ್ ರಾಜಕೀಯ ಪ್ರತಿನಿತ್ಯದ ಹೆಡ್ಲೈನ್ಸ್ ಆಗಿತ್ತು, ಮಾಧ್ಯಮಗಳಲ್ಲಿ ಬಿಂಬಿತ ಆಗ್ತಾನೆ ಇತ್ತು. ಮೊದಲ ಬಾರಿ ರೆಸಾರ್ಟ್ ರಾಜಕೀಯ ಶುರುವಾದಾಗಲೂ ಕೂಡ ಜನಾರ್ದನ್ ರೆಡ್ಡಿ ಅಂಡ್ ಟೀಮ್ ಯಡಿಯೂರಪ್ಪನವರ ವಿರುದ್ಧ ಏನು ಬಂಡೆದ್ದು ನಿಂತಿತ್ತು. ಆವಾಗಲೂ ರೆಸಾರ್ಟ್ ರಾಜಕೀಯ ಪ್ರಾರಂಭ ಆಗಿತ್ತು. ಬೇಡಿಕೆ ಏನಿತ್ತು ಅಂದರೆ ಶೋಭಾ ಕರಂದ್ಲಾಜೆ ಅವ್ರನ್ನ ಯಡಿಯೂರಪ್ಪನವರ ಸಂಪುಟದಿಂದ ಕಿತ್ತು ಹಾಕಬೇಕು ಅನ್ನುವಂಥದ್ದು, ಅವರಿಗೆ ಬೇಕಾಗಿರೋ ಅಧಿಕಾರಿಗಳನ್ನು ನೇಮಿಸಬೇಕು ಅನ್ನುವಂಥದ್ದಾಗಿತ್ತು. ಈ ರೀತಿ ರೆಸಾರ್ಟ್ ರಾಜಕೀಯದ ಮೊರೆ ಹೋಗಿ ರಾಜಕಾರಣಿಗಳು ಒತ್ತಡವನ್ನು ಹಾಕೋದು ಕರ್ನಾಟಕಕ್ಕೆ ಹೊಸದೇನೂ ಅಲ್ಲ. ಆದರೆ ಈಗ ಮತ್ತೆ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗಿದೆ. ಕಾರಣ ಮಾತ್ರ ಬೇರೆ. ಸಿದ್ದರಾಮಯ್ಯನವರ ವಿರುದ್ಧ ಭುಗಿಲೆದ್ದಿರುವ ಅಸಮಾಧಾನವನ್ನು ತನ್ನ ಕಡೆ ಸೆಳೆದುಕೊಂಡಿರುವಂತಹ ಡಿ.ಕೆ. ಶಿವಕುಮಾರ್ ಅಪಾರ ಶಾಸಕರು ಅಂದರೆ ಅಪಾರ ಬೆಂಬಲಿಗ ಶಾಸಕರ ಗುಂಪನ್ನು ರೆಡಿ ಮಾಡಿಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ 2 ತಿಂಗಳ ಹಿಂದೆ ಗುರಿ ಇಟ್ಟಿದ್ರಲ್ಲ, 50 ಶಾಸಕರು ಬೇಕೇ ಬೇಕು ಅಂತ, ಆ ಗುರಿಯನ್ನು ಈಗ ದಾಟಿದ್ದಾರೆ. ಆ ಸಂಖ್ಯೆ 50ಕ್ಕಿಂತ 56ಕ್ಕೆ ಏರಿದೆ ಅನ್ನೋದು ಡಿ.ಕೆ. ಬಣದಲ್ಲಿ ಸಿಕ್ಕಿರುವಂಥ ಮೂಲಗಳ ಮಾಹಿತಿಯ ಮೇಲೆ ನಿರ್ಧಾರ ಆಗಿದೆ. 56 ಶಾಸಕರು ಡಿ.ಕೆ. ಶಿವಕುಮಾರ್ ಅವರನ್ನ ಯಾವುದೇ ಕಾರಣಕ್ಕಾದರೂ ಮುಖ್ಯಮಂತ್ರಿ ಮಾಡಲೇಬೇಕು ಅನ್ನುವ ಹಠ ತೊಟ್ಟು ಈಗ ರೆಸಾರ್ಟ್ಗೆ ಶಿಫ್ಟ್ ಆಗ್ತಾ ಇದ್ದಾರಂತೆ. ಎಸ್ ವೀಕ್ಷಕರೇ, ಹೈಕಮಾಂಡ್ ಮಟ್ಟದಲ್ಲಿ 2.5 ವರ್ಷಗಳ ಅವಧಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದರೆ ಮತ್ತೆ ಉಳಿದ 2.5 ವರ್ಷಗಳ ಅವಧಿಗೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಮಾತುಕತೆ ನಡೆದಿದೆ ಅನ್ನುವಂತಹ ಚರ್ಚೆ ಏನು ಪ್ರಾರಂಭವಾಗಿತ್ತು, ಅದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿರಸ್ಕರಿಸಿನೂ ಇಲ್ಲ, ಪುರಸ್ಕರಿಸಿನೂ ಇಲ್ಲ. ಆ ರೀತಿ ಬೆಳವಣಿಗೆ ನಡೆದಿದೆ ಅಂತಲೂ ಹೇಳಿಲ್ಲ, ನಡೆದಿಲ್ಲ ಅಂತಲೂ ಹೇಳಿಲ್ಲ. ಇದರ ಮಧ್ಯೆ ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತ ಹೇಳಿ ಅವಕಾಶ ಸಿಕ್ಕಾಗಲೆಲ್ಲ ಕೊಟ್ಟ ಮಾತಿನ ಆಡಿರುವ ನುಡಿಯ ಬಗ್ಗೆ ಬಾಣ ಬಿಡ್ತಾ ಇರುವಂಥ ಡಿ.ಕೆ. ಶಿವಕುಮಾರ್ ಮಾತು ಕೊಟ್ಟಂಗೆ ನಡೆದುಕೊಳ್ಳಿ ಅಂತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಿದ್ದರಾಮಯ್ಯನವರಿಗೆ ಹೇಳ್ತಾನೆ ಬಂದಿದ್ರು. ಆದರೆ ಇದ್ಯಾವುದಕ್ಕೂ ಕೂಡ ಒಂದು ಸ್ಪಷ್ಟ ಕನ್ಕ್ಲೂಷನ್ ಸಿಕ್ಕಿರಲಿಲ್ಲ. ಯಾಕಂದರೆ ಹೈಕಮಾಂಡ್ ಈ ವಿಚಾರದಲ್ಲಿ ಮೂಗು ತೂರ್ತಿರಲಿಲ್ಲ. ಆದರೆ ಯಾವಾಗ ಯತೀಂದ್ರ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿಯಾಗಿ ತಮ್ಮ ತಂದೆಯವರೇ ಇರ್ತಾರೆ ಅಂತ ಘೋಷಿಸಿದ್ರು, ಆವಾಗ ಸಿದ್ದರಾಮಯ್ಯನವರ ವಿರೋಧಿ ಬಣ ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಬಣ ಈಗ ಒಂದಾಗಿ ತಮ್ಮ ಸಂಖ್ಯೆ ಎಷ್ಟಿದೆ, ತಮ್ಮ ಸಂಖ್ಯಾಬಲದ ಶಕ್ತಿಯನ್ನು ತೋರಿಸೇ ಬಿಡೋಣ ಒಂದ್ಸಾರಿ, ಹೈಕಮಾಂಡ್ಗೆ ತಮಗಿರುವಂತಹ ತಾಕತ್ತನ್ನು ತೋರಿಸೋಣ ಅಂತ ಹೇಳಿ ಈಗ ಸಿಡಿದೆದ್ದಿದ್ದಾರೆ. ಪರಿಣಾಮ ಬೆಂಗಳೂರಿನ ಹೊರವಲಯದ ರೆಸಾರ್ಟ್ ಬುಕ್ ಆಗಿದೆ. ಆ ರೆಸಾರ್ಟ್ನಲ್ಲಿ 56 ಶಾಸಕರು ಸದ್ಯದಲ್ಲೇ 48 ಗಂಟೆಗಳಲ್ಲೇ ಸೇರ್ತಿದ್ದಾರೆ ಅನ್ನುವ ಸ್ಫೋಟಕ ಮಾಹಿತಿಯನ್ನ ರಿವೀಲ್ ಮಾಡ್ತಾ ಇದ್ದೀವಿ. ಎಸ್ ವೀಕ್ಷಕರೇ, 50 ಶಾಸಕರಿಗಿಂತ ಹೆಚ್ಚಿನ ಶಾಸಕರು ತಮ್ಮ ಬಳಿ ಇದ್ರೆ ಸರ್ಕಾರದಲ್ಲಿ ತಮ್ಮ ಮಾತು ನಡೆಯುತ್ತೆ, ಸರ್ಕಾರವನ್ನು ಅಲುಗಾಡಿಸ್ಬೋದು ಅಂತ ಏನು ರಾಜಕೀಯವಾಗಿ ಹೋರಾಟ ನಡೀತಾ ಇತ್ತು, ಆ ಹೋರಾಟದ ಕೀಲಿ ಕೈ ಈಗ ಡಿ.ಕೆ. ಶಿವಕುಮಾರ್ ಕೈಗೆ ಬಂದು ನಿಂತಿದೆ. ಶಾಸಕರ ಬೆಂಬಲ ಸಿದ್ದರಾಮಯ್ಯನವ್ರಿಗಿದೆ, ಹೈಕಮಾಂಡ್ನ ಒಲವು
ಡಿ ಕೆ ಶಿವಕುಮಾರ್ಗಿದೆ ಅಂತ ಏನು ಬಿಂಬಿತ ಆಗ್ತಾ ಇತ್ತು. ಆದರೆ ಈಗ ಹೈಕಮಾಂಡ್ ಒಲವಿನ ಜೊತೆಗೆ ಶಾಸಕರ ಬೆಂಬಲವೂ ನನಗಿದೆ ಅಂತ ತೋರಿಸ್ಕೊಳ್ಳಿಕ್ಕೆ ಡಿ ಕೆ ಶಿವಕುಮಾರ್ ರೆಡಿಯಾಗಿದ್ದಾರೆ. ಪರಿಣಾಮ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಅಲ್ಲ, ಬೇರೆ ನಾಯಕರ ನೇತೃತ್ವದಲ್ಲಿ ಈ ತಂಡ ರೆಸಾರ್ಟ್ಗೆ ಹೋಗ್ಲಿಕ್ಕೆ ತಯಾರಾಗಿದೆ. ಇನ್ನೇನು ಕೇವಲ 48 ಗಂಟೆಗಳಲ್ಲಿ ಈ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗಲಿದ್ದಾರೆ. ಹಾಗಾದ್ರೆ ಆ ರೆಸಾರ್ಟ್ ಯಾವುದು? ಆ ರೆಸಾರ್ಟ್ ಬುಕ್ ಮಾಡಿದ್ಯಾರು? ಅಲ್ಲದೆ ಈ ಟೀಮಿನ ನಾಯಕತ್ವವನ್ನು ವಹಿಸ್ಕೊಂಡಿದ್ಯಾರು? ಪ್ರಾಣ ಕೊಟ್ಟಾದರೂ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಶಾಸಕರೇನು ಹೇಳ್ತಾ ಇದ್ದಾರಲ್ಲ, ಇದರ ಹಿನ್ನೆಲೆ ಏನು? ಮೈಸೂರಿನ ಭಾಗದ ಪ್ರಭಾವಿ ರಾಜಕಾರಣಿಗಳು, ಸಿದ್ದರಾಮಯ್ಯನವರ ವಿರೋಧಿಗಳು ಕೂಡ ರೆಸಾರ್ಟ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಈ ಎಲ್ಲದರ ಅಪ್ಡೇಟ್ಸ್ ಅನ್ನ ಮತ್ತೆ ಕೊಡ್ತಾ ಹೋಗ್ತೀವಿ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.